ಫ್ರೆಂಡ್ಸ್, ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸ್ಥಾನ ಕೈತಪ್ಪಿದ್ದಕ್ಕೆ ಜಿಟಿ ದೇವೇಗೌಡ ಸಿಟ್ ಮಾಡಿಕೊಂಡಿದ್ದಾರೆ. ತಮ್ಮದೇ ಪಕ್ಷದವರ ವಿರುದ್ಧ ಅಸಮಾಧಾನಗೊಂಡಿದ್ದಾರೆ. ಹಾಗಾದ್ರೆ ಈ ಜಿಟಿ ದೇವೇಗೌಡ ಜೀವನದ ಕತೆ ಗೊತ್ತಾ? ಇವರು ಬೆಳೆದು ಬಂದ ಹಾದಿ ಹೇಗಿದೆ? ಇವರು ಕಾಂಗ್ರೆಸ್ ಬಿಜೆಪಿ ಬಿಟ್ಟಿದ್ದು ಯಾಕೆ? ಹೆಂಡತಿ ಮಕ್ಕಳು ಯಾರು? ಎಷ್ಟು ಆಸ್ತಿ ಮಾಡಿದ್ದಾರೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. 1949ರಲ್ಲಿ ಜಿಟಿ ದೇವೇಗೌಡ ಜನನ. ಜಿಟಿ ದೇವೇಗೌಡ ಗಂಗರಾಜ್ ಛತ್ರ ತಮ್ಮೇಗೌಡ ದೇವೇಗೌಡ ಇವರು 1949ರ ನವೆಂಬರ್ 25ರಂದು ಮೈಸೂರಿನ ಗಂಗಾಲ್ ಛತ್ರ ಎಂಬಲ್ಲಿ ಜನಿಸಿದ್ರು. ತಂದೆ ತಮ್ಮೇಗೌಡ. ಇವರದ್ದು ಕೃಷಿಕರ ಕುಟುಂಬವಾಗಿತ್ತು. ಜಿಟಿ ದೇವೇಗೌಡರಿಗೆ ಓದಿನಲ್ಲಿ ಅಷ್ಟಾಗಿ ಇಂಟ್ರೆಸ್ಟ್ ಇರಲಿಲ್ಲ. ಹೀಗಾಗಿ 8ನೇ ಕ್ಲಾಸ್ ವರೆಗೆ ಓದಿದ ಜಿಟಿ ದೇವೇಗೌಡರು ಓದು ನಿಲ್ಲಿಸಿದ್ರು. ನಂತರದಲ್ಲಿ ತಂದೆ ಜೊತೆ ಕೃಷಿಯಲ್ಲಿ ತೊಡಗಿಸಿಕೊಂಡ್ರು. 21ನೇ ವಯಸ್ಸಿಗೆ ರಾಜಕೀಯ ಎಂಟ್ರಿ. ಚಿಕ್ಕಂದಿನಿಂದಲೇ ಜಿಟಿ ದೇವೇಗೌಡ ಲೀಡರ್ಶಿಪ್ ಕ್ವಾಲಿಟಿ ಬೆಳೆಸಿಕೊಂಡಿದ್ರು. 1970ರ ವೇಳೆಗೆ ಕೃಷಿ ಪ್ರಾಥಮಿಕ ಸಹಕಾರ ಸಂಘದ ಕಾರ್ಯದರ್ಶಿಯಾಗಿ ಆಯ್ಕೆ ಆದ್ರು. ಹೀಗೆ ತಮ್ಮ ರಾಜಕೀಯ ಜೀವನ ಆರಂಭಿಸಿದ್ರು. ಆರಂಭದಿಂದಲೂ ಜಿಟಿ ದೇವೇಗೌಡ ಕಾಂಗ್ರೆಸ್ನಲ್ಲೇ ಇದ್ರು. ನಂತರದಲ್ಲಿ ಜನತಾದಳಕ್ಕೆ ಸೇರಿ ರಾಜಕೀಯ ಜೀವನ ಮುಂದುವರಿಸಿದ್ರು. 1996 ಮತ್ತು 98ರಲ್ಲಿ ಮೈಸೂರು ಲೋಕಸಭೆ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರು. ಆದ್ರೆ 2 ಸಲ ಸೋಲು ಅನುಭವಿಸಿದ್ರು. ಈ ನಡುವೆ ಜನತಾದಳ ವಿಭಜನೆಯಾಗಿ ಹಲವು ಪಕ್ಷಗಳು ಹುಟ್ಟಿಕೊಂಡ್ವು. ಆಗ ಜಿಟಿ ದೇವೇಗೌಡರು ಜೆಡಿಎಸ್ ಸೇರಿಕೊಂಡ್ರು. 1999ರ ವಿಧಾನಸಭೆ ಚುನಾವಣೆಯಲ್ಲಿ ಹುಣಸೂರು ಕ್ಷೇತ್ರದಿಂದ ಸ್ಪರ್ಧಿಸಿ ಜಿಟಿಡಿ ಅಲ್ಲೂ ಸೋಲು ಅನುಭವಿಸಿದ್ರು. 2004ರಲ್ಲಿ ಹುಣಸೂರಿನಿಂದ ಗೆಲುವು. 2004ರ ಚುನಾವಣೆಯಲ್ಲಿ ಜಿಟಿ ದೇವೇಗೌಡ ಮತ್ತೆ ಹುಣಸೂರು ಕ್ಷೇತ್ರದಿಂದ ಸ್ಪರ್ಧಿಸಿದ್ರು. ಗೆಲುವು ದಾಖಲಿಸಿದ್ರು. ಬಿಜೆಪಿ ಜೆಡಿಎಸ್ 2020 ಸರ್ಕಾರ ಬಂದಾಗ ಜಿಟಿಡಿ ಸಹಕಾರ ಇಲಾಖೆ ಸಚಿವರಾದ್ರು. ಆದ್ರೆ 2008ರ ಚುನಾವಣೆ ವೇಳೆಗೆ ಜಿಟಿಡಿ ಬಿಜೆಪಿ ಸೇರಿದ್ರು. ಆದ್ರೆ ಆ ಚುನಾವಣೆಯಲ್ಲಿ 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ರು. ನಂತರದಲ್ಲಿ ಬಿಜೆಪಿಯಲ್ಲಿ ಒಳಜಗಳ ಜಾಸ್ತಿ ಆಗಿದ್ರಿಂದ ಜಿಟಿಡಿ ಮತ್ತೆ ಪಕ್ಷ ಬದಲಿಸಿದ್ರು. ಬಿಜೆಪಿಯಿಂದ ಮತ್ತೆ ಜೆಡಿಎಸ್ಗೆ ಜಿಗಿದ್ರು. 2013ರ ವಿಧಾನಸಭೆ ಚುನಾವಣೆಯಲ್ಲಿ ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಕಣಕ್ಕೆ ಇಳಿದ್ರು. ವಿನ್ ಆಗಿ ವಿಧಾನಸಭೆ ಪ್ರವೇಶಿಸಿದ್ರು. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ರು. 2018ರಲ್ಲಿ ಸಿದ್ದು ಸೋಲಿಸಿದ ಜಿಟಿಡಿ. 2018ರ ವಿಧಾನಸಭೆ ಚುನಾವಣೆಯಲ್ಲಿ ಮತ್ತೆ ಜಿಟಿ ದೇವೇಗೌಡ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸ್ಪರ್ಧಿಸಿದ್ರು. ಆದ್ರೆ ಆ ಸಲ ಅವರ ವಿರುದ್ಧ ಪ್ರಬಲ ಎದುರಾಳಿ ಸಿದ್ದರಾಮಯ್ಯ ಕಣಕ್ಕೆ ಇಳಿದಿದ್ರು. ಚಾಮುಂಡೇಶ್ವರಿ ಈ ಹಿಂದೆ ಸಿದ್ದರಾಮಯ್ಯ ಪ್ರತಿನಿಧಿಸುತ್ತಿದ್ದ ಕ್ಷೇತ್ರವೇ ಆಗಿತ್ತು. ಇಲ್ಲಿ ಸಿದ್ದು 5 ಸಲ ಗೆದ್ದು ಶಾಸಕರಾಗಿದ್ರು. 2018ರಲ್ಲಿ ತಾವು ಪ್ರತಿನಿಧಿಸುತ್ತಿದ್ದ ವರುಣಾ ಕ್ಷೇತ್ರವನ್ನ ಮಗನಿಗೆ ಬಿಟ್ಟುಕೊಟ್ಟ ಸಿದ್ದರಾಮಯ್ಯ ತಮ್ಮ ಹಳೆ ಕ್ಷೇತ್ರ ಚಾಮುಂಡೇಶ್ವರಿಯಿಂದ ಕಣಕ್ಕೆ ಇಳಿದ್ರು. ಅಲ್ಲಿ ಜೆಡಿಎಸ್ನ ಜಿಟಿ ದೇವೇಗೌಡ ಮತ್ತು ಸಿದ್ದರಾಮಯ್ಯ ವಿರುದ್ಧ ಭಾರಿ ಪೈಪೋಟಿ ನಡೀತು. ಇಲ್ಲಿ ಜಿಟಿ ದೇವೇಗೌಡ 36,042 ಮತಗಳ ಅಂತರದಲ್ಲಿ ಸಿದ್ದರಾಮಯ್ಯ ವಿರುದ್ಧ ವಿನ್ನಾದ್ರು. ಆಗ ಇಡೀ ರಾಜ್ಯ ಜಿಟಿ ದೇವೇಗೌಡರ ಕಡೆ ತಿರುಗಿ ನೋಡಿತ್ತು. ಆಗ ಬಂದ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರದಲ್ಲಿ ಉನ್ನತ ಶಿಕ್ಷಣ ಸಚಿವರಾಗಿಯೂ ಕೆಲಸ ಮಾಡಿದ್ರು. 2023ರಲ್ಲಿ ಮತ್ತೆ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಜಿಟಿ ದೇವೇಗೌಡ ಗೆದ್ದು ಬಂದಿದ್ದಾರೆ. ಜಿಟಿಡಿ ಹೆಂಡತಿ ಮಕ್ಕಳು ಯಾರು? ಜಿಟಿ ದೇವೇಗೌಡ ಕೆ ಲಲಿತಾ ಅನ್ನೋರನ್ನ ಮದುವೆ ಆಗಿದ್ದಾರೆ. ದಂಪತಿಗೆ 2 ಹೆಣ್ಣು ಮಕ್ಕಳು ಮತ್ತು ಓರ್ವ ಮಗ ಇದ್ದಾರೆ. ದೊಡ್ಡ ಮಗಳು ಯಶೋಧ, ಸಣ್ಣ ಪುತ್ರಿ ಹೆಸರು ಪೂರ್ಣಿಮಾ. ಮಗ ಹರೀಶ್ ಗೌಡ ಜೆಡಿಎಸ್ನಲ್ಲಿ ಗುರುತಿಸಿಕೊಂಡಿದ್ದು 2023ರ ವಿಧಾನಸಭೆ ಚುನಾವಣೆಯಲ್ಲಿ ಹುಣಸೂರು ಕ್ಷೇತ್ರದಲ್ಲಿ ಗೆದ್ದು ಶಾಸಕರಾಗಿದ್ದಾರೆ. ಮೊಮ್ಮಗಳು ಗೌರಿ ವಿಧಿವಶ ಮೋದಿ ಪತ್ರ. ಹರೀಶ್ ಗೌಡ ಮಗಳು ಅಂದ್ರೆ ಜಿಟಿ ದೇವೇಗೌಡರ ಮೊಮ್ಮಗಳು ಗೌರಿಗೆ ಹೃದಯ ಸಂಬಂಧಿ ಸಮಸ್ಯೆ ಇತ್ತು. 3 ವರ್ಷದ ಕಂದಮ್ಮ 2022ರ ಮೇ ತಿಂಗಳಲ್ಲಿ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದಳು. ಇದು ಜಿಟಿಡಿ ಪಾಲಿಗೆ ಅತ್ಯಂತ ಕಷ್ಟದ ಟೈಮ್ ಆಗಿತ್ತು. ಆಗ ಖುದ್ದು ಪ್ರಧಾನಿ ಮೋದಿ ಜಿಟಿ ದೇವೇಗೌಡರಿಗೆ ಪತ್ರ ಬರೆದು ಸಂತಾಪ ಸೂಚಿಸಿದ್ರು. ಜಿಟಿ ದೇವೇಗೌಡ ಆಸ್ತಿ ಎಷ್ಟು? ಜಿಟಿ ದೇವೇಗೌಡ ಮತ್ತು ಅವರ ಹೆಂಡತಿ ಕೆ ಲಲಿತಾ ಬಳಿ ಒಟ್ಟು 22,80,00,000 ರೂಪಾಯಿ ಮೌಲ್ಯದ ಆಸ್ತಿ ಇದೆ.
ಅದೇ ರೀತಿ ಇವರು 9,91,00,000 ಮೌಲ್ಯದ ಸಾಲ ಕೂಡ ಹೊಂದಿದ್ದಾರೆ. ಖುದ್ದು ಜಿಟಿಡಿ ಬಳಿ 100 ಗ್ರಾಂ ಚಿನ್ನ ಇದ್ರೆ ಪತ್ನಿ ಲಲಿತಾ ಬಳಿ 400 ಗ್ರಾಂ ತೂಕದ ಚಿನ್ನ ಇದೆ. ಇಬ್ಬರ ಆದಾಯದ ಮೂಲವು ಕೃಷಿ ಅಂತ ಜಿಟಿಡಿ ಅಫಿಡವಿಟ್ ನಲ್ಲಿ ಮಾಹಿತಿ ನೀಡಿದ್ದಾರೆ. ಫ್ರೆಂಡ್ಸ್, ಇದು ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕ ಜಿಟಿ ದೇವೇಗೌಡರ ಜೀವನದ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ಇವರ ಬಗ್ಗೆ ನಿಮಗೇನ್ ಅನ್ಸುತ್ತೆ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.